ಜೆಜೆಆರ್ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೆಜೆಆರ್ ನಗರ ಠಾಣೆಗೆ ಪಶ್ಚಿಮ ವಿಭಾಗದ ಡಿಸಿಪಿ ಆಗಮಿಸಿರೋದು. ಠಾಣೆಯ ಮುಂದೆ ಸ್ಥಳೀಯರು ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹವನ್ನ ಮಾಡ್ತಾ ಇರೋದು. ಠಾಣೆಯ ಮುಂದೆ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು. ಇಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಪಶ್ಚಿಮ ವಿಭಾಗದ ಡಿಸಿಪಿ ಅಲ್ಲಿಗೆ ಆಗಮಿಸಿದ್ದಾರೆ. ಆದರೆ ಜನ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರ ಬಂಧನ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮಾತಾಡ್ತಾ ಇದ್ರು, ಇದು ಮೊದಲನೇ ಬಾರಿಯಲ್ಲ, ಹಿಂದೆ ಅಯ್ಯಪ್ಪ ಮಾಲಾಧಾರಿಗಳು ಹೋಗಬೇಕಾದ್ರೂ ಸಹ ಈ ರೀತಿ ಕೃತ್ಯ ಆಗಿತ್ತು ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸ್ಥಳದಿಂದ. ಪ್ರಕಾಶ್, ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಯಾರು ಈ ರೀತಿ ಕೃತ್ಯವನ್ನು ಎಸಗಿದ್ದು ಅನ್ನೋದು ಗೊತ್ತಾಯ್ತಾ? ಅಲ್ಲಿನ ಜನ ಏನ್ ಹೇಳ್ತಿದ್ದಾರೆ? ಇನ್ನ ಅಲ್ಲೊಬ್ರು ಹೇಳ್ತಾ ಇದ್ರು ಅಯ್ಯಪ್ಪ ಮಾಲಾಧಾರಿಗಳಿಗೂ ಇದೇ ರೀತಿ ಆಯ್ತು ಅಂತ ಹೇಳಿ. ಆಗ್ಲೇ ಇದ್ರ ಬಗ್ಗೆ ಅವರು ಕ್ರಮ ತಗೊಂಡಿದ್ರೆ ಇವತ್ತು ಈ ರೀತಿ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಏನೇನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಅರ್ಪಿತಾ, ಈಗಾಗಲೇ ಪ್ರತಿಭಟನೆ ಕಿಚ್ಚು ಹೆಚ್ಚಾಗ್ತಾ ಇದೆ. ಈಗಾಗಲೇ ಓಂ ಶಕ್ತಿ ಮಾಲಾಧಾರಿಗಳ ಜೊತೆಗೆ ಸ್ಥಳೀಯರು ಜೊತೆಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಜಮಾವಣೆ ಆಗಿದ್ದಾರೆ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತಹ ಕಿಡಿಗೇಡಿಗಳ ಬಂಧನ ಆಗಬೇಕು ಅಂತ ಹೇಳಿ ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸ್ಟೇಷನ್ನ ಮುಂಭಾಗದಲ್ಲಿ ಧಿಕ್ಕಾರಗಳನ್ನ ಕೂಡ ಕೂಗ್ತಾ ಇದ್ದಾರೆ. ಹಂತ ಹಂತವಾಗಿ ಈಗ ಜಮಾವಣೆ ಆಗ್ತಾ ಇರುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಕೃತ್ಯಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಪೊಲೀಸರಿಗೆ ಈಗ ತೀವ್ರ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಕಲ್ಲನ್ನ ಎಸೆದು ಯಾರು ಪರಾರಿ ಆಗಿದ್ರು ಕೂಡಲೇ CCTVಗಳ ಪರಿಶೀಲನೆ ಆಗಬೇಕು, ಅವರನ್ನ ಬಂಧಿಸಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ನನ್ನ ಜೊತೆ ಒಬ್ರು ಅಜ್ಜಿ ಇದ್ದಾರೆ, ಅವರಿಗೆ ಕಾಲಿಗೆ ಪೆಟ್ಟು ಬಿದ್ದಿದೆ. ಇವ್ರಿಗೂ ಕೂಡ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಇವರಿಗೆ ಕಾಲಿಗೆ ಪೆಟ್ಟು ಬಿದ್ದಿದೆ. ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ ಬನ್ನಿ, ಆ ಕಲ್ಲು ಬಿದ್ದಂತ ಸಂದರ್ಭದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗೆ ಬಿತ್ತು? 3 ಜನ ಇದ್ರು. ಒಂದು ಅಜ್ಜಿಗೆ ಹೆಂಗ್ ಸೋಕೊಂಡು ಹೋಗುದು, ತಿರ್ಗಾ ಹುಡುಗಿಗೆ ತಲೆಗೆ, ತಿರ್ಗಾ ನನಗೆ ಕಾಲ್ಗೆ ಎಷ್ಟು ಜನರಿಗೆ ಬಿತ್ತು? 3 ಜನಕ್ಕೆ ಬಿದ್ದವ್ರು. 3 ಜನಕ್ಕೆ ಬಿದ್ದು ಏಟ್ ಆಗೈತೆ. ಇಲ್ಲಿ ಬಂದ್ರೆ ನ್ಯಾಯ ಕೊಡ್ತಾ ಇಲ್ಲ, ಓಡಿಸ್ತಾ ಇದ್ದಾರೆ. ಹೋಗ್ರಿ ಅಂತ ಓಡಿಸ್ತಾರೆ. ಯಾವಾಗ ಈ ವಿಚಾರ ಸ್ಥಳೀಯರಿಗೂ ಕೂಡ ಗೊತ್ತಾಯ್ತು, ಆಗ ದೊಡ್ಡ ಮಟ್ಟದಲ್ಲಿ ಜಮಾವಣೆ ಕೂಡ ಆಗಿದ್ದಾರೆ. ಜಮಾವಣೆ ಆಗ್ತಾ ಇದ್ದ ಹಾಗೆ ಈಗ ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 2 KSRP ವೆಹಿಕಲ್ಸ್ಗಳನ್ನು ಕೂಡ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರು ಕೂಡ ಇಲ್ಲಿಗೆ ಆಗಮನ ಆಗಿದೆ. ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಬರುವಂತವರನ್ನ ಇಲ್ಲೇ ತಡಿತಾ ಇದ್ದಾರೆ. ಆದ್ರೂ ಕೂಡ ಒಂದಿಷ್ಟು ಜನರು ಇಲ್ಲಿನ ಸ್ಥಳೀಯರು ಠಾಣೆ ಒಳಭಾಗಕ್ಕೆ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕೂಡಲೇ ಬಂಧನ ಆಗ್ಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಸ್ಥಳೀಯರೆಲ್ಲರೂ ಕೂಡ ಇದೀಗ ಜಮಾವಣೆ ಆಗ್ತಾ ಇದ್ದಾರೆ. ಏನು ಶ್ರೀರಾಮ ಸೇನೆಯ ಒಂದಿಷ್ಟು ಸಂಘಟನೆಯವರು ಸ್ಥಳೀಯರೆಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಇಲ್ಲಿಂದ ಹೋಗೋದಿಲ್ಲ ಅನ್ನುವಂತ ಪಟ್ಟನ ಕೂಡ ಹಿಡಿತಾ ಇದ್ದಾರೆ. ಹೇಳಿ ಮೇಡಮ್, ಯಾವಾಗ ನಿಮ್ಗೆ ಗೊತ್ತಾಯ್ತು? ಈಗ ನಮ್ಗೆ ಗೊತ್ತಾಗಿ ಅರೌಂಡ್ 8:30 ಗೊತ್ತಾಯ್ತು ಈ ವಿಷಯ. ಅವಾಗಿಂದ ಎಲ್ಲ ಸ್ಥಳೀಯರೆಲ್ಲ ಸೇರಿದ್ದೀವಿ ಇಲ್ಲಿ. ಓಕೆ, ನಾವು ಶ್ರೀರಾಮ ಸೇನೆ ದುರ್ಗಾ ಸೇನೆಯಿಂದನೂ ಬಂದಿದ್ದೀವಿ. ಬೆಳಗ್ಗೆಯಿಂದ ನಾವು ಇದೇ ಓಂ ಶಕ್ತಿ ಮಾಲಾಧಾರಿಗಳ ಜೊತೆಯಲ್ಲೇ ನಾವು ಅನ್ನದಾನದಲ್ಲಿ ಇದ್ವಿ, ಎಲ್ಲ ಇದ್ವಿ. ಸಂತೋಷದಿಂದ ಹೋಗಿದ್ವಿ. ಸಂಜೆ ಮೆರವಣಿಗೆ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು ಬರೋಷ್ಟೊತ್ತಿಗೆ ಈ ಥರ ಕಾಲ್ ಬಂತು ನಮಗೆ. ಈ ಥರ ಹೆಣ್ಮಕ್ಳು ಮತ್ತು ಮಕ್ಕಳ ಮೇಲೆ ಕಲ್ಲು ತೂರಾಟ ಆಗಿದೆ. ಬಟ್ ಇಷ್ಟವರೆಗೂ ಏನು ಕ್ರಮ ತಗೊಂಡಿಲ್ಲ. ಅಲ್ಲಿ ಗೊತ್ತಿದೆ ಈ ಕಡೆ ನಿಂತಿದ್ದಾರೆ, ಈ ಕಡೆಯಿಂದಾನೆ ಎಡಗಡೆಯಿಂದಾನೆ ಬಂದಿದೆ ಅಂತ ಗೊತ್ತಾಗಿದೆ. ಪೊಲೀಸರಿಗೆ ಕ್ಲಾರಿಟಿ ಇದೆಯಾ ಯಾರು ಕಲಿಸ್ದಿರೋದು, ಯಾರ ಹುಡುಗರು? ನಾವು ಹೇಳ್ತಿದೀವಲ್ಲ, ಅಲ್ಲಿರೋರೇ ಹೇಳ್ತಿದ್ದಾರೆ, ಮಾಲಾಧಾರಿಗಳೇ ಹೇಳ್ತಿದ್ದಾರೆ. ಅಲ್ಲಿ ಎಲ್ಲರೂ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಎಲ್ಲ ಹೇಳಿದ್ರು ಇದು ಮೊದಲನೇ ಸಾರಿ ಎಲ್ಲ ಆಗ್ತಿರೋದು. ಇದು ಪ್ರತಿ ಸರಿ ಆಗ್ತಾ ಬರ್ತಿದೆ. ದಯವಿಟ್ಟು ಇದಕ್ಕೆ ಪೊಲೀಸರು ಕ್ರಮ ತಗೊಳ್ಳೇಬೇಕು. ಆದಷ್ಟು ಬೇಗ ಇದಕ್ಕೆ ಕಾರಣ ಆಗಿರೋಂಥವ್ರನ್ನ ಬಂಧಿಸಿ ಸ್ಟೇಷನ್ಗೆ ಕರ್ಕೊಂಬಂದು ಅವ್ರಿಗೆ ಮೆರವಣಿಗೆ ಅಷ್ಟವರೆಗೂ ನಾವು ಶ್ರೀರಾಮ ಸೇನೆ ದುರ್ಗಾ ಸೇನೆ ವತಿಯಿಂದ ನಾವು ಇದೇ ತರ ಧರಣಿಯಲ್ಲಿ ನಾವು ಕೂಡ್ತೀವಿ. ಎಲ್ಲ ಮಹಿಳೆಯರು ಬರ್ತಾರೆ. ಈಗ ಓಂ ಶಕ್ತಿ ವಾಲೆ ಹಾಕಿರೋರು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ನಾವು ಅಷ್ಟವರೆಗೂ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಅರ್ಪಿತಾ, ಇನ್ನೂ ಒಂದಿಷ್ಟು ದೃಶ್ಯಗಳನ್ನ ತೋರಿಸ್ತೇನೆ. ಈ ಭಾಗದಲ್ಲಿ ನೋಡಿ, ಇದು ಮುಖ್ಯ ರಸ್ತೆ. ಅಲ್ಲಿಂದ ಕೂಡ ಇನ್ನ ಬೇರೆ ಬೇರೆ ಸ್ಥಳೀಯರು
ಅವರೆಲ್ಲರೂ ಕೂಡ ಇಲ್ಲಿಗೆ ಜಮಾವಣೆ ಆಗ್ತಾ ಇದ್ದಾರೆ. ಸೊ ಮಾಲಾಧಾರಿಗಳು ಬೇರೆ ಬೇರೆ ಭಾಗಗಳಲ್ಲಿ ಏನು ಮಾಲಾಧಾರಿಗಳಿದ್ರು, ಓಂ ಶಕ್ತಿ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಜಮಾವಣೆ ಆಗ್ತಾ ಇದ್ದಾರೆ. ಸೊ ಈ ರೀತಿಯ ಕೃತ್ಯಗಳನ್ನು ಯಾರು ಎಸಗಿದ್ದಾರೆ ಅಂಥವರ ಬಂಧನ ಆಗಬೇಕು ಅನ್ನೋದು. ಸೊ ಇಲ್ಲಿ ಬಂದಂಥವ್ರನ್ನ ಪೊಲೀಸರು ಕೂಡ ಮನವೊಲಿಸ್ತಾ ಇದ್ದಾರೆ. ಇಲ್ಲಿಂದ ತಾವು ಜಾಗವನ್ನು ಖಾಲಿ ಮಾಡಿ ಕೂಡಲೇ ಅವರನ್ನು ಬಂಧಿಸ್ತೀವಿ, ಈ ರೀತಿಯ ಕೃತ್ಯವನ್ನು ಎಸಗಿದಂಥವ್ರ ಮೇಲೆ ಅಂತ ಹೇಳಿ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದಕ್ಕೆ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಈಗಾಗಲೇ ಪಶ್ಚಿಮ ವಿಭಾಗದ DCP ಕೂಡ ಈಗ ಈ ಒಂದು ಪೊಲೀಸ್ ಠಾಣೆಗೆ ವಿಸಿಟನ್ನು ಮಾಡಿದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ. ಘಟನೆಯನ್ನು ಒಂದು ರೀತಿಯಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಏನಾಯಿತು ಅನ್ನುವಂಥದ್ದನ್ನು ಠಾಣೆಯ ಪೊಲೀಸರಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಈ ಹಿಂದೆ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ಕೂಡ ಬಾಟಲ್ಗಳನ್ನು ಎಸೆದಿದ್ರು, ಕಲ್ಲುಗಳನ್ನು ಎಸೆದಿದ್ರು. ಅದಾದ ಬಳಿಕ ಮತ್ತೆ ಈ ರೀತಿಯ ಕೃತ್ಯಗಳಿಲ್ಲಿ ಆಗ್ತಾ ಇದೆ ಅಂತಂದ್ರೆ ಪೊಲೀಸರ ಭಯವೂ ಕೂಡ ಇಲ್ಲ. ಜೊತೆಗೆ ಅನ್ನಕೋಮಿನ ಯುವಕರಿಗೆ ಒಂದು ರೀತಿಯಲ್ಲಿ ಇದು ಬೇರೆದೇ ರೀತಿಯಲ್ಲಿ ಈ ರೀತಿಯ ಹಿಂದೂ ದೇವಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಕಲ್ಲೆಸೆಯುವಂಥದ್ದು, ಈ ರೀತಿಯ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡಿ ಇನ್ನೂ ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಸರ್, ತಾವೆಲ್ಲಿಂದ ಬಂದ್ರಿ, ಎಷ್ಟೊತ್ತಿಗೆ ಗೊತ್ತಾಯ್ತು? ಆ ಮೆರವಣಿಗೆ ಸಂದರ್ಭದಲ್ಲಿ ಅದೇ ಭಾಗದಲ್ಲಿದ್ರೆ ಹೆಂಗೆ? ಸರ್, ನಮ್ಮ ಮನೆ ಇರೋದು ಅಲ್ಲೇ ಸರ್. ಓಂ ಶಕ್ತಿ ದೇವಸ್ಥಾನದಿಂದ ಮೆರವಣಿಗೆ ಬರ್ತಾ ಇದ್ರು ಸರ್. ಆ ಟೈಮಲ್ಲಿ ಏನಾಗೈತೆ, ಇಷ್ಟು ದಪ್ಪ ಕಲ್ಲು ತಗೊಂಡು ಅವ್ರು ಎಸ್ದವ್ರೆ. ಆ ಎಸ್ದಿದ್ ಕಲ್ಲು ಬಂದ್ಬಿಟ್ಟು ಒಂದು ಹುಡುಗಿಗೆ ಸರ್ ಬಿದ್ದೈತೆ, ಫುಲ್ಲು ತಲೆ ಎಲ್ಲ ರಕ್ತ ಸರ್. ನಮಗೆ ನ್ಯಾಯ ಸಿಗೋವರೆಗೂ ಹೋಗಲ್ಲ ಸರ್. ಇದು ಒಂದು ತೊಂದರೆನೇ ಅಲ್ಲ, ಸಾಕಷ್ಟು ತೊಂದರೆ ಬಂದೈತೆ ಅಲ್ಲಿಂದ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋಗಲ್ಲ. ಆ ಹುಡುಗಿಗೆ 4 ದಿವಸ ಏನಾದರೂ ಆದರೆ ಯಾರು ಹೊಣೆ ಸರ್? ಯಾರು ಹೊಣೆ ಸರ್? ಹೇಳಿ ಸರ್ ನೀವೇ. ನಾವಿಲ್ಲಿ ಸರ್ ಇಲ್ಲೆಲ್ಲ ಒಂದೇ ತಾಯಿ ಮಕ್ಕಳು ಅಂತಾರೆ, ಅದು ನ್ಯಾಯನೇ ಇಲ್ಲ ಸರ್. ಇಲ್ಲಿ ಅವ್ರು ಬೇರೆ ನಾವು ಬೇರೆ ಅಂತಾರೆ ನೋಡ್ತಾ ಇರೋದು. ಇಲ್ಲಿ ನಾವೆಲ್ಲ ಒಂದೇ ರೀತಿ ಆಡ್ಕೊಂತೀವಿ, ಅವ್ರು ನೋಡಿದ್ರೆ ನಮ್ಮ ಬೇರೆಯವ್ರ ಥರ ಆಡ್ಕೊತವ್ರೆ. ಈಗಾಗಲೇ ಘಟನೆಯಲ್ಲಿ 3 ಗಾಯ ಆಗಿದೆ. ಆ 3 ಕೂಡ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿ ಆ ನಂತರ ಮತ್ತೆ ಠಾಣೆಗೂ ಕೂಡ ಕರ್ಕೊಂಡು ಬಂದಿದ್ರು. ಸೊ ಅವರಿಂದ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ನೋಡಿ, ಈಗ ಶ್ರೀರಾಮ್ ಸೇನೆಯ ಸಂಘಟನೆಯವರು ಜೊತೆಗೆ ಸ್ಥಳೀಯರು ಹೀಗೆ ಹಂತವಾಗಿ ಬರ್ತಾ ಇರುವಂತ ಕಾರಣಕ್ಕಾಗಿ ಈ ಕೂಡಲೇ ಯಾರು ಈ ಕೃತ್ಯವನ್ನು ಎಸಗಿದ್ರಲ್ಲ ಅಂಥವ್ರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥ ಪಟ್ಟನ್ನು ಕೂಡ ಈಗ ಸ್ಥಳೀಯರು ಮತ್ತೆ ಮಾಲಾಧಾರಿಗಳು ಕೂಡ ಪಟ್ಟನ್ನು ಹಿಡಿದಿದ್ದಾರೆ. ಅರ್ಪಿತಾ, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.